ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ಆಚೆ ಉಳ್ಕೊಂಡ್ರೆ, ಜಿನೈನ್ ವೋಟರ್ಸ್ ಮತದಾರರ ಹಕ್ಕನ್ನು ಕಸಿದುಕೊಂಡ್ರೆ ಅದಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರು ನೇರವಾಗಿ ಹೊಣೆ ಹಾಕ್ತಾರೆ. ಇವತ್ತು 92% ಮ್ಯಾಪಿಂಗ್ ಆದಮೇಲೆ ಅವರೆಲ್ಲ ಮತದಾರರಾಗಿ ಒಳಗಡೆ ಬರಬೇಕಲ್ಲ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಣತಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು 1 ಕೋಟಿ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇವರು ಬಾಂಗ್ಲಾದೇಶದವ್ರು ಯಾರು ಬಂದಿದ್ದಾರೆ, ನೀವು ವೆಸ್ಟ್ ಬೆಂಗಾಲು ಅಸ್ಸಾಮಲ್ಲ ಮಾತನ್ನು ಹೇಳ್ಬೋದು. ಕರ್ನಾಟಕದಲ್ಲಿ ಆ ಥರದ ಸಮಸ್ಯೆ ಇಲ್ಲ ನಮಗೆ. ಕಾಂಗ್ರೆಸ್ ಪಕ್ಷದ ಮತದಾರರು ಏನಿದ್ದಾರೆ ಅವ್ರನ್ನ ಡಿಲೀಟ್ ಮಾಡಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಮಾಡಿಕೊಂಡು ಯಾರು ಜಿನೈನ್ ವೋಟರ್ಸ್ ಇದ್ದಾರೆ ಆ ವೋಟರ್ಸ್ನ ತೆಗೆಯುವಂಥ ಪ್ರಯತ್ನವನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ನಾವು ಪ್ರತಿ ವಾರ ಆಗುವಂಥ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಲಿಖಿತವಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣದಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಿನೈನ್ ವೋಟರ್ಸ್ನ ನೀವು ಕೈ ಬಿಡಬಾರ್ದು ಅಂತೇಳಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದು. ಅವರು ಇವತ್ತು ಆಬ್ಸೆಂಟೀಸ್ ಅಂತ ಏನು ಕರೀತಾರೆ, ಮತ್ತು ಸತ್ತೋದವ್ರು ಇರ್ಬೋದು, ಮತ್ತು ವಿಳಾಸ ಬದಲಾವಣೆ ಇರ್ಬೋದು, ಈ ಥರದ್ದು ಹಲವಾರು ಕಾರಣಗಳನ್ನ ಕೊಟ್ಟು ಅವರು ಇವತ್ತು ಮತಗಳನ್ನ ತೆಗೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಲಿಖಿತವಾಗೂ ಸಹ ಒಂದು ಉತ್ತರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಕಳೆದ ವಾರ ಇದ್ದಂಥದ್ದು 15%. ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಆಬ್ಸೆಂಟೀಸು ಈಗಾಗಲೇ ಸುಮಾರು 1 ಲಕ್ಷ ಆಬ್ಸೆಂಟೀಸ್ ತೋರಿಸ್ತಾ ಇದ್ದಾರೆ. ಅಂದರೆ ಮತದಾರರ ಮನೆಗೆ ಹೋಗೋಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಮತದಾರರಿಗೆ ಎನ್ಯುಮರೇಷನ್ ಫಾರಂ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ವಿಳಾಸ ಬದಲಾವಣೆ ಆಗಿದೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಯಾರು ಹೆಣ್ಮಕ್ಳು ಮದುವೆಯಾಗಿ ಅಥವಾ ಉದ್ಯೋಗವನ್ನು ಅರಸಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗಿದ್ದಾರೆ ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಸುಮಾರು 1 ಕೋಟಿ ಮತದಾರರನ್ನ ಕರ್ನಾಟಕದಲ್ಲಿ ಮತದಾರರ ಪ್ರಕ್ರಿಯೆಯಿಂದ ಅಂದರೆ ಎನ್ಯುಮರೇಷನ್ ಫಾರಂ ಕೊಡದಲ್ಲೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂಥ ಅಂಕಿಅಂಶದಲ್ಲೇ ಭಾಳಷ್ಟು ಗೊಂದಲ ಇದೆ. ಈಗ 97.7% ಎನ್ಯುಮರೇಷನ್ ಫಾರಮ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎನ್ಯುಮರೇಷನ್ ಫಾರಮ್ ನೀವು 97.12% ಡಿಸ್ಟ್ರಿಬ್ಯೂಟ್ ಆದಮೇಲೆ ಸೊ ಆಬ್ಸೆಂಟೀಸ್ ಹೇಗೆ ನಿಮಗೆ ಸುಮಾರು 3% 4% ಬರೋಕ್ಕೆ ಸಾಧ್ಯ ಆಗುತ್ತೆ? ಸರಿ, ನೀವು ಆಬ್ಸೆಂಟೀಸ್ಗೂ ಎನ್ಯುಮರೇಷನ್ ಫಾರಮ್ ಕೊಡಬೇಕಲ್ಲ. ಮತ್ತು ಸ್ಥಳ ಬದಲಾವಣೆ ಆದಂಥವ್ರಿಗೆ ಎನ್ಯುಮರೇಷನ್ ಫಾರಮ್ಮೇ ಕೊಟ್ಟಿಲ್ಲ. ಯಾರು ಉದ್ಯೋಗ ಅರಸಿ ಅಥವಾ ಬೇರೆ ಬೇರೆ ಕಾರಣಕ್ಕೆ ಬೇರೆ ಜಾಗದಲ್ಲಿದ್ದಾರೆ ಅವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಎಲ್ಲಿ 2002ರ ಮತದಾರರ ಪಟ್ಟಿಯ ಮ್ಯಾಚಿಂಗ್ ಆಗ್ತಾ ಇಲ್ಲ, ಅಂದರೆ ಅವ್ರ ಮ್ಯಾಪಿಂಗ್ ಅಂತ ಏನು ಮಾಡ್ತಾ ಇದ್ದಾರೆ ಅದಾಗಿಲ್ಲ, ಅವ್ರಿಗೆ ನೀವು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಏನು ಜೂನ್ 29ಕ್ಕೆ ನೀವು ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ಪ್ರಾರಂಭ ಮಾಡಿದ್ರಿ, ಆವಾಗ ಅವ್ರು ಕೊಟ್ಟಂಥದ್ದು ಹೇಳಿಕೆ ಸುಮಾರು 92% ಮ್ಯಾಪಿಂಗ್ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಮಾಹಿತಿಯನ್ನು ಕೊಟ್ಟರು, ಎಕ್ಸೆಪ್ಟ್ ಬೆಂಗಳೂರು. ಇವತ್ತು 92% ಮ್ಯಾಪಿಂಗ್ ಆದಮೇಲೆ ಅವರೆಲ್ಲ ಮತದಾರರಾಗಿ ಒಳಗಡೆ ಬರಬೇಕಲ್ಲ. ಸೊ ಇಲ್ಲಿ ಕೇಂದ್ರ ಸರ್ಕಾರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅಣತಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಇವತ್ತು 1 ಕೋಟಿ ಮತದಾರರ ಪಟ್ಟಿಯಿಂದ ತೆಗೆಯುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಭಾಳ ವಿಷಾದಕರ ಸಂಗತಿ ಏನಂದರೆ ಭಾರತೀಯ ಜನತಾ ಪಕ್ಷದ ನಾಯಕರು ವಿಶೇಷವಾಗಿ ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇದೆ, ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರುಗಳನ್ನ ತೆಗಿತಾ ಇರ್ತಕ್ಕಂಥ ಪ್ರಕ್ರಿಯೆ ಸರಿಯಾಗಿದೆ, ಇದಕ್ಕೆ ಕಾಂಗ್ರೆಸ್ಸು ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ಅನವಶ್ಯಕವಾಗಿ ದಾಖಲೆಗಳು ಕೊಡುವಂಥ ತೀರ್ಮಾನ ಸರ್ಕಾರ ಮಾಡಿದೆ ಅಂತೇಳಿ ಟೀಕೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಜಿನೈನ್ ವೋಟರ್ಸ್ ಯಾರಿದ್ದಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ಕೊಡಬಾರ್ದು ಅಂತೇಳಿ ಕರ್ನಾಟಕ ಸರ್ಕಾರ ಅವರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ವಾಸ ದೃಢೀಕರಣ ಪತ್ರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತು. ಅದನ್ನು ಸಹ ಭಾರತೀಯ ಜನತಾ ಪಕ್ಷದವರು ಟೀಕೆ ಮಾಡ್ಕೊಂಡು ಬಂದರು. ಅವ್ರ ಉದ್ದೇಶ ಸ್ಪಷ್ಟ ಇದೆ. ಕರ್ನಾಟಕದಲ್ಲಿ ಬಹುತೇಕ ಮತದಾರರು ಕಾಂಗ್ರೆಸ್ ಪಕ್ಷದ ಪರ ಇರೋದ್ರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ 43% ಮತಗಳು ಬಂದಿರೋದ್ರಿಂದ ಕರ್ನಾಟಕದಲ್ಲಿ ಮತದಾರರಿಂದ ಪಟ್ಟಿಯಿಂದ ತೆಗಿಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಇರಬಹುದು. ಹಾಗಾಗಿ ಇವತ್ತು ಆರ್ ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣಸ್ವಾಮಿರವರು ಇರ್ಬೋದು, ವಿಜೇಂದ್ರರವರು ಇರ್ಬೋದು, ಇನ್ಕ್ಲೂಡಿಂಗ್ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ ಜೋಶಿರವರು ಚುನಾವಣಾ ಆಯೋಗದ ಈ ಕ್ರಮವನ್ನು ಸಮರ್ಥನೆ ಮಾಡ್ಕೊಂಡು ಬಂದರು. ಇವತ್ತು ಕರ್ನಾಟಕದಲ್ಲಿ ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ಆಚೆ ಉಳ್ಕೊಂಡ್ರೆ, ಜಿನೈನ್ ವೋಟರ್ಸ್ ಮತದಾರರ ಹಕ್ಕನ್ನು ಕಸಿದುಕೊಂಡ್ರೆ ಅದಕ್ಕೆ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ನಾಯಕರು ನೇರವಾಗಿ ಹೊಣೆ ಹಾಕ್ತಾರೆ. ಮತ್ತು ಕರ್ನಾಟಕದಲ್ಲಿ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆಯೋದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಯತ್ನ ಇದೆ, ಷಡ್ಯಂತ್ರ ಇದೆ.
ಮತ್ತು ವ್ಯರ್ಥವಾದಂಥ ಪ್ರಯತ್ನಗಳನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ. ಇವರ ಕೈಗೊಂಬೆಯಾಗಿ ಕರ್ನಾಟಕದ ಚುನಾವಣಾ ಆಯೋಗ CEOರವರು ಏನಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಮೊನ್ನೆ ಒಂದು ನನಗೆ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ತಮ್ಮ ಗಮನಕ್ಕೆ ಕೊಡ್ತೇನೆ. ಒಂದು ಲಿಖಿತವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯೋಗದವರು. ಅವರು ಅವರ ಕ್ರಮವನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಬಿಟ್ಟರೆ ಈ ಏನು ಕೈ ಬಿಡೋಂಥ ಪ್ರಕ್ರಿಯೆಯಲ್ಲಿ ಏನಾಗ್ತಾ ಇದೆ ಅದನ್ನು ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ವಿಶೇಷವಾಗಿ ಕರ್ನಾಟಕದ CEOರವರು ನಾವು ಕೊಟ್ಟಂಥ ಹಲವಾರು ಪತ್ರಗಳಿಗೆ ಇದುವರೆಗೆ ಉತ್ತರವನ್ನು ಕೊಟ್ಟಿಲ್ಲ. ಎರಡನೇದು, ಏನೇ ನಾವು ಸಮಸ್ಯೆಗಳನ್ನ ಅಥವಾ ಪ್ರಶ್ನೆಗಳನ್ನ ಎತ್ತಿದ್ರೆ ನೀವು ಕೇಂದ್ರ ಚುನಾವಣಾ ಆಯೋಗವನ್ನು ಸಂಪರ್ಕ ಮಾಡಿ ಅನ್ನೋ ಉತ್ತರವನ್ನು ಕೊಡ್ತಾ ಇದ್ದಾರೆ. ಪ್ರತಿ ವಾರ ಎಲ್ಲ ರಾಜಕೀಯ ಪಕ್ಷಗಳ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಸಭೆಯಲ್ಲಿ ನಾವು ಕೊಟ್ಟಂಥ ಸಲಹೆಗಳನ್ನ ಸ್ವೀಕಾರ ಮಾಡೋದಿಲ್ಲ. ವಿಶೇಷವಾಗಿ ಹೆಲ್ಪಿಂಗ್ ಸೆಂಟರ್ಸ್ನ ಇಡೀ ಕರ್ನಾಟಕದಲ್ಲಿ ಬೂತ್ ವೈಸ್ ಹೆಲ್ಪಿಂಗ್ ಸೆಂಟರ್ ಮಾಡ್ತೀವಿ ಅಂತ ಹೇಳಿದ್ರು. ಸಹಾಯ ಕೇಂದ್ರಗಳು ಮಾಡ್ತೇವೆ, ಯಾರ್ಯಾರು ಮತದಾರರಿದ್ದಾರೆ ಅವ್ರಿಗೆ ಸಹಾಯ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದರು. ಆದರೆ ಇವತ್ತಿನವರೆಗೂ ಸಹ ಅಂಥ ಕೆಲಸಕ್ಕೆ ಪೂರಕವಾದ ಕ್ರಮಗಳನ್ನ ಅವ್ರು ಮಾಡೇ ಇಲ್ಲ. ಹೆಲ್ಪಿಂಗ್ ಸೆಂಟರ್ಗಳನ್ನ ಮಾಡಿಲ್ಲ, ಮತದಾರರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಬಹುತೇಕ ಇದು ಕರ್ನಾಟಕದ ಚುನಾವಣಾ ಅಧಿಕಾರಿಗಳ ವೈಫಲ್ಯ ಅನ್ನೋ ಮಾತನ್ನು ಹೇಳ್ತೇನೆ. ಇವರು ಬಾಂಗ್ಲಾದೇಶದವ್ರು ಯಾರೋ ಬಂದಿದ್ದಾರೆ, ನೀವು ವೆಸ್ಟ್ ಬೆಂಗಾಲು ಅಸ್ಸಾಮಲ್ಲ ಮಾತನ್ನು ಹೇಳ್ಬೋದು. ಕರ್ನಾಟಕದಲ್ಲಿ ಆ ಥರದ ಸಮಸ್ಯೆ ಇಲ್ಲ ನಮಗೆ. ಯಾರೋ ಸಿಟಿಜನ್ಶಿಪ್ ಪ್ರಶ್ನೆ ಇದೆ ಅನ್ನೋ ಸಮಸ್ಯೆ ಕರ್ನಾಟಕದಲ್ಲಿಲ್ಲ. ಆದರೆ ಅಂತಹ ಕಾರಣವನ್ನು ಇಟ್ಕೊಂಡು ಇವತ್ತು ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಕರ್ನಾಟಕದ ಜಿನೈನ್ ವೋಟರ್ಸ್ನ ಯಾರು ಅರ್ಹ ಮತದಾರರಿದ್ದಾರೆ ಅವ್ರನ್ನ ಪಟ್ಟಿಯಿಂದ ತೆಗೆಯುವಂಥ ಕೆಲಸವನ್ನು ಚುನಾವಣಾ ಆಯೋಗ ಭಾರತೀಯ ಜನತಾ ಪಕ್ಷದ ನಿರ್ದೇಶನಗಳಿಗೆ ಅನುಗುಣವಾಗಿ ಮಾಡ್ತಾ ಇದೆ. ನಾವು ಕೊಟ್ಟಂಥ ದೂರುಗಳ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಇವತ್ತು ಅವರೇ ಅಂಕಿಅಂಶ ಕೊಡ್ತಾ ಇದ್ದಾರೆ. 20% 1 ಕೋಟಿ ಮತದಾರರು ನಮಗೆ ಮತದಾರರ ಪಟ್ಟಿಯಿಂದ ಆಚೆ ಇಡುವಂಥ ಪ್ರಯತ್ನ ಆಗಿದೆ ಅನ್ನೋ ಅಂಕಿಅಂಶವನ್ನು ಅವರೇ ಕೊಡ್ತಾ ಇದ್ದಾರೆ.